ತಿಂಗಳಿನ ಒಂದು ದಿನ ಸಾಯಂಕಾಲ ರಾಮು ಆನೆ ಅದರ ಮಗುವಾದ ಚೋಟು ಆನೆಯ ಜೊತೆಗೆ ಕಾಡಿನಲ್ಲಿ ಸುತ್ತಾಡ್ತಿದ್ದ. ಅಪ್ಪ, ನೀವು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೀವು ಹೇಳ್ತೀರಾ? ಮಗು, ನಾನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ? ಅಲ್ಲಿ ತಲುಪಿದ ಆದ್ಮೇಲೆ ನಿನ್ನ ಪ್ರಶ್ನೆ ಕೇಳಬೇಕು. ಅದೇ ಸಮಯದಲ್ಲಿ ಒಂದು ಬೇಟೆಗಾರ ಕೂಡ ಇವ್ರನ್ನ ನೋಡ್ತಾ ಇರ್ತಾನೆ. ಅರೇ ವಾ, ಈ ಆನೆ ತುಂಬ ದೊಡ್ಡದಾಗಿದೆ. ಇದರ ದಂತಗಳು ಬಜಾರಲ್ಲಿ ತುಂಬ ಬೆಲೆ ಬಾಳುತ್ತೆ. ಹಂಗಂತೆ ಹೇಳ್ತಾ ಅವನು ಎಷ್ಟು ಕ್ರೂರನು ಅಂತ ಮುಖದಲ್ಲೇ ಕಾಣಿಸ್ತಿತ್ತು. ಸ್ವಲ್ಪ ನಡ್ಕೊಂಡು ಹೋದ ನಂತರ ಅವರಿಬ್ರು ಒಂದು ಗುಹೆಗೆ ಹೋಗ್ತಾರೆ. ಅಲ್ಲಿ ಒಂದು ಬಂಗಾರದ ಬಾಗಿಲು ಕೂಡ ಇತ್ತು. ಅರೇ ವಾ ಪಾಪ, ಈ ಗುಹೆ ಒಳಗಡೆ ಅಂತೂ ಎಷ್ಟು ಸುಂದರವಾದ ಬೆಳಕು ಬರ್ತಾ ಇದೆ. ಬನ್ನಿ ಇದರ ಒಳಗಡೆ ಹೋಗೋಣ. ಹಂಗಂತೇಳಿ ಚೋಟು ಆನೆ ಬೇಗ ಬೇಗ ಮುಂದೆ ನಡ್ಕೊಂಡು ಹೋಗ್ತಾನೆ. ಆದ್ರೆ ಅವನು ಆ ಬಂಗಾರದ ಬಾಗಿಲಿಗೆ ಹೋಗಿ ಗುದ್ಕೊಂಡು ಹಿಂದೆ ಬಂದ್ಬಿಡ್ತಾನೆ. ಅರೆ, ಇದೇನು ಅಪ್ಪ? ಮಗನೇ, ಇದ್ರೊಳಗಡೆ ಯಾರು ಹೋಗೋಕ್ಕಾಗಲ್ಲ. ಓ, ಇದ್ರೊಳಗಡೆ ಯಾರು ಹೋಗಕ್ಕಾಗಲ್ಲ ಅಂದ್ರೆ ಈ ಗುಹೆ ಇರೋದು ಯಾಕೆ? ಚೋಟು ಆನೆ ಅಂತೂ ಅದ್ರಲ್ಲಿ ಏನೋ ಇದೆ, ಅದೇನಂತ ತಿಳ್ಕೊಬೇಕು ಅಂತ ಅವನು ಅನ್ಕೋತಾನೆ. ಅದರಿಂದ ಅವನೇನ್ ಮಾಡ್ತಾನೆ, ಆ ದಿನ ರಾತ್ರಿ ಎಲ್ಲ ಅಲ್ಲೇ ಇದ್ದು ನೋಡ್ತಾನೆ. ಸಾಯಂಕಾಲ ಆದ ನಂತರ ಒಂದು ಗುಹೆ ಪಕ್ಕದಲ್ಲಿರುವ ಒಂದು ಬಾಗಿಲ ಬಳಿ ಕುತ್ಕೊಂಡಿರ್ತಾನೆ. ಆಮೇಲೆ 2 ಗಂಟೆಯ ನಂತರ ಒಂದು ದೇವತೆ ಹಾರ್ಕೊಂಡು ಬರ್ತಾಳೆ. ಆಮೇಲೆ ಅವಳು ಬಂಗಾರದ ಬಾಗಿಲ ಮೂಲಕ ಅವಳು ಆ ಗುಹೆ ಒಳಗಡೆ ಹೋಗ್ತಾಳೆ. ಅರೆ, ಈ ಚಿಟ್ಟೆ ಅಂತೂ ಸುಲಭವಾಗಿ ಗುಹೆ ಒಳಗಡೆ ಹೊರಟೋಯ್ತು. ಆಮೇಲೆ ಅದೇ ದೇವತೆ ಅವಳು ಗುಹೆಯಿಂದ ಆಚೆ ಬಂದಾಗ ಅವಳು ಆನೆಯನ್ನು ನೋಡ್ತಾಳೆ. ನೀಲಿ ಪರಿ, ನಾನು ಈ ಗುಹೆ ಒಳಗಡೆ ಹೋಗೋದನ್ನ ನಾನು ನೋಡಿದ್ದೀನಿ. ಏನ್ ನೀನ್ ನನಗೆ ಹೇಳ್ಬಹುದಾ ಗುಹೆ ಒಳಗಡೆ ಏನಿದೆ ಅಂತ? ಚೋಟು ಆನೆ, ಈ ಗುಹೆ ಒಳಗಡೆ ತುಂಬಾ ಅದ್ಭುತವಾದ ಚಮತ್ಕಾರವಾದ ಹಣ್ಣು ಹೂವ ಇದೆ. ಇವುಗಳ ಮೂಲಕ ಎಲ್ಲ ರೀತಿಯಾದ ಸಮಸ್ಯೆಗಳು ಮತ್ತು ರೋಗಗಳಿಂದ ಕೂಡ ವಿಮುಕ್ತಿ ಸಿಗುವ ಶಕ್ತಿಗಳಿದೆ. ಆದರೆ ಅದು ಅವಶ್ಯಕತೆ ಇದ್ದಾಗ ಮಾತ್ರ ಕೆಲ್ಸಕ್ಕಾಗತ್ತೆ. ಇದರ ಒಳಗಡೆ ಯಾವುದೇ ಜಂತು ಮತ್ತೆ ಪಕ್ಷಿ ಹೋಗಕ್ಕಾಗಲ್ಲ. ಇದರೊಳಗಡೆ ಮನುಷ್ಯರು ಮಾತ್ರ ಹೋಗಬಲ್ಲರು. ಅದು ಕೂಡ ಅವರಿಗೆ ತುಂಬಾ ಏನೋ ಒಂದು ವಿಷಯದ ಬಗ್ಗೆ ಅವಶ್ಯಕತೆ ಇದ್ದಾಗ ಮಾತ್ರ. ಹಂಗತ್ತೆ ಹೇಳಿ ದೇವತೆ ಆಕಾಶದಲ್ಲಿ ಹಾರ್ಕೊಂಡು ಹೋಗ್ಬಿಡ್ತಾಳೆ. ಈ ಚಿಟ್ಟೆಯ ಮಾತಂತೂ ಸ್ವಲ್ಪನೂ ಅರ್ಥ ಆಗಿಲ್ಲ ನಂಗೆ. ಚೋಟು ಆನೆ ಮತ್ತೆ ಅದರ ಗುಹೆಯ ಕಡೆಗೆ ನಡ್ಕೊಂಡು ಹೋಗ್ಬಿಡುತ್ತೆ. ಇನ್ನೊಂದು ಕಡೆ ಬೇಟೆಗಾರ ಅವನ್ ಜೊತೆ ಅವನೇ ಹೀಗಂತ ಮಾತಾಡ್ಕೋತಾನೆ. ಈ ಆನೆಗೆ ಬುಲೆಟ್ ಅಥವಾ ಬಾಣದಿಂದ ಹೊಡೆಯೋದು ಸರಿಯಲ್ಲ. ನಾನು ಇದಕ್ಕಾಗಿ ಹೊಸ ವಿಧಾನ ಏನಾದ್ರೂ ಕಂಡುಹಿಡಿಬೇಕು. ಮಾರನೇ ದಿನ ಬೆಳಗ್ಗೆ ರಾಮು ಆನೆ ನಿದ್ದೆಯಿಂದ ಎದ್ದೊಳುತ್ತೆ. ಆಗ ಚೋಟು ಆನೆ ತುಂಬಾ ಆರಾಮಾಗಿ ನಿದ್ದೆ ಮಾಡ್ತಿರತ್ತೆ. ಚೋಟು ಮಲ್ಕೊಂಡಿದ್ದೇನೆ, ಬಾ ನಾನೇನಾದ್ರೂ ತಿನ್ನೋದಕ್ಕೆ ಹುಡುಕ್ತೀನಿ. ಆಗ ರಾಮು ಆನೆ ಗುಹೆಯಿಂದ ಆಚೆ ನಡ್ಕೊಂಡ್ ಬರುತ್ತೆ. ಸ್ವಲ್ಪ ಕಬ್ಬುಗಳೆಲ್ಲ ಬಿದ್ದಿರೋದನ್ನ ಅದ್ ನೋಡುತ್ತೆ. ಅರೆ, ಇಷ್ಟೊಂದೆಲ್ಲ ಕಬ್ಬು ಆದ್ರೂ ಇಲ್ಲಿ? ಅದನ್ನ ನೋಡಿ ಅದಕ್ಕೆ ತುಂಬಾ ಸಂತೋಷ ಆಗತ್ತೆ. ಆಮೇಲೆ ಅದು ಎಲ್ಲಾ ಕಬ್ಬುಗಳನ್ನು ಎತ್ತು ಬಾಯಲ್ಲಿಟ್ಕೊಳ್ಳುತ್ತೆ. ಆಮೇಲೆ ಹೀಗಂತ ಅನ್ನತ್ತೆ, ವಾ, ಇಷ್ಟೊಂದು ಸ್ವಾದಿಷ್ಟ ಕಬ್ಬು. ಬೇಟೆಗಾರ ಅಲ್ಲೇ ಬಚ್ಚಿಟ್ಕೊಂಡು ಆನೆಯನ್ನು ಗಮನಿಸುತ್ತಾ ನೋಡ್ತಿರ್ತಾನೆ. ಈಗಿದು ಸಿಕ್ಕಾಕೊಳ್ತು. ಆ ಕಬ್ಬು ತಿಂದ ನಂತರ ಪಾಪ ರಾಮು ಆನೆ ನೋವಿನಿಂದ ಕಿರ್ಚ್ತಾ ಇರುತ್ತೆ. ತುಂಬಾ ನೋವು ಆಗ್ತಾ ಇದೆ. ಅದು ಕಿರ್ಚೋದು ಕೇಳಿಸಿದ ತಕ್ಷಣ ಚೋಟು ಆನೆ ನಿದ್ದೆಯಿಂದ ಎದ್ದೊಳುತ್ತೆ. ಮತ್ತೆ ಅದರ ಅಪ್ಪನ ಹತ್ರ ಓಡೋಗುತ್ತೆ. ಮತ್ತೆ ಕಾಡಿನಲ್ಲಿರುವ ಬೇರೆ ಎಲ್ಲಾ ಜಂತುಗಳು ಕೂಡ ಗುಹೆಗೆ ಬರ್ತಾರೆ. ಏನಾಯ್ತು ನಿನ್ಗೆ ರಾಮು ಆನೆ? ಅಪ್ಪ, ಏನಾಯ್ತು ನಿಮ್ಗೆ? ನೀವ್ ಯಾಕೆ ರೀತಿ ಕಿರ್ಚ್ತಾ ಇದ್ದೀರಾ? ಆಹಾ, ಈಗ ಬರುತ್ತೆ ಮಜಾ. ರಾಮು ಆನೆ ಸಾಯ್ತಿದ್ದಾಗೆ ನಾನು ಅದರ 2 ದಂತವನ್ನು ಕೀಳ್ತೀನಿ. ಮತ್ತೆ ಅದನ್ನ ಬಜಾರಲ್ಲಿ ಮಾರ್ಬಿಟ್ಟು ತುಂಬಾ ಹಣ ಸಂಪಾದನೆ ಮಾಡ್ತೀನಿ. ಗೊತ್ತಿಲ್ಲ, ನನ್ನ ಪೂರ್ತಿ ದೇಹದಲ್ಲಿ ತುಂಬಾ ಜೋರಾಗಿ ನೋವಾಗ್ತಿದೆ. ಹೋಟೆಲು ತುಂಬಾ ಜೋರಾಗಿ ನೋವಾಗ್ತಿದೆ. ಆಗ ಚೋಟು ಆನೆ ಪಾಪ ತುಂಬಾನೇ ಅಳಕ್ಕೆ ಶುರು ಮಾಡುತ್ತೆ. ಅಪ್ಪ, ಒಂದ್ ವೇಳೆ ನಿಮ್ಗೆ ಏನಾದ್ರು ಆದ್ರೆ ಹಾಗೆ ನಾನು ಬದುಕಿರೋದಿಲ್ಲ. ಅರೆ ಮಗನೇ, ಭರವಸೆ ಇಡು, ನಿಮ್ಮ ತಂದೆಗೆ ಏನೂ ಆಗಲ್ಲ. ಇಲ್ಲಿವರೆಗೂ ನಮ್ಮ ತಂದೆ ಸರಿ ಹೋಗಲ್ಲ, ಅಲ್ಲಿವರೆಗೂ ನಾನು ಅಳ್ತಾನೆ ಇರ್ತೀನಿ. ಮೊದಲು ನನ್ನ ಅಮ್ಮ ಬಿಟ್ಟು ಹೊರಟು ಹೋದ್ರು.
ಈಗ ಅಪ್ಪಗೆ ಏನಾದರೂ ಆದ್ರೆ ಆಗ ನನ್ ಗತಿ ಏನು? ಅದನ್ ಕೇಳಿಸ್ಕೊಂಡು ಬೇಟೆಗಾರನ ಮುಖದಲ್ಲಿ ಇದ್ದ ಆ ನಗು ಮಾಯ ಆಯ್ತು. ಪಾಪ ಅವನು ಕೂಡ ಮಾಡಿದ ತಪ್ಪು ಅಂತ ಪಶ್ಚಾತ್ತಾಪ ಪಡ್ತಾನೆ. ನಾನೇನ್ ಮಾಡ್ಬಿಟ್ಟೆ? ನನ್ನ ಲಾಭಕ್ಕೋಸ್ಕರ ನಾ ಒಂದು ಪ್ರಾಣಿನ ಅಪಾಯದಲ್ಲಿಟ್ನಾ? ಹೇ ಭಗವಂತ, ನನ್ನಿಂದ ಏನಾಯ್ತು? ಹಂಗಂತ ಹೇಳ್ತಾ ಬೇಟೆಗಾರ ಎಲ್ಲರ ಜೊತೆಗೆ ಹೋಗಿ ನಿಂತ್ಕೋತಾನೆ. ಎಲ್ಲಾ ಜಂತುಗಳು ಅವನಲ್ಲಿ ಬಂದು ನಿಂತ್ಕೊಂಡಿರೋದನ್ನ ನೋಡಿ ಅವರೆಲ್ಲ ಆಶ್ಚರ್ಯ ಪಡ್ತಾರೆ. ದುಷ್ಟ ಶಿಕಾರಿ ಇಲ್ಲಿ ನೀನು, ರಾಮು ಆನೆಗೆ ಏನೆಲ್ಲ ಆಗ್ತಾ ಇದೆ, ಅದ್ ನೀನ್ ಮಾಡಿದಂತ ಅಲ್ವಲ್ಲ? ಇದು ಮಾಡಿದ್ ನಾನೇ. ನಾನು ರಾಮು ಅನೆ ದಂತವನ್ನ ತೆಗೆದು ಅದನ್ನ ಬಾಜಾರಲ್ಲಿ ಮನೆ ಹಣ ಸಂಪಾದನೆ ಮಾಡಬೇಕು ಅನ್ಕೊಂಡೆ. ಏಕೆಂದರೆ ನನ್ನ ಮಕ್ಕಳದು ತುಂಬ ಹೊತ್ತಿಂದ ಮೈಗೂ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ತಾ ಇದ್ದೆ. ಆದರೆ ಈಗ ನನಗೆ ನನ್ನ ತಪ್ಪಿನ ಅರಿವಿದೆ. ರಾಮು ಆನೆ ಮರಿ ಅಳ್ತಾ ಇರೋದನ್ನ ನೋಡಿ ನನಗೆ ನನ್ನ ಮಗುವಿನ ನೆನಪು ಬಂತು. ಅದಕ್ಕೆ ಯಾರೂ ಇಲ್ಲ, ಅದು ಸಹ ತಾಯಿ ಇಲ್ಲದೆ ಜೀವನ ಸಾಗ್ತಾ ಇದೆ. ನಾನು ಚೋಟು ಆನೆ ಅಳ್ತಾ ಇರೋದನ್ನ ನೋಡಿ ಇದರಲ್ಲಿ ನನಗೆ ನನ್ನ ಮಗನದೇ ಮುಖ ಕಾಣಿಸ್ತು. ನನಗೇನಾದರೂ ಆದರೆ ಅವನು ಇದೇ ರೀತಿ ಅಳ್ತಾನೆ. ಅನಾಥ ಆಗುವುದು ನನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ, ಅದು ಅದರ ಕಣ್ಣಲ್ಲೂ ಕಾಣಿಸ್ತಾ ಇದೆ. ಅಂಕಲ್, ನೀವು ಬೇಗ ನಮ್ಮ ತಂದೆನ ಸರಿ ಮಾಡಿಬಿಡಿ. ನಿಮ್ಮ ಹತ್ರ ಇದನ್ನು ಸರಿ ಮಾಡುವಂತ ಔಷಧಿ ಖಂಡಿತ ಇರುತ್ತೆ. ಅದನ್ ಕೇಳಿದ ತಕ್ಷಣ ನಾಚಿಕೆಯಿಂದ ತಲೆ ತಗ್ಸ್ಕೊತಾನೆ. ಹೀಗೆ ನೋಡು, ಈ ಔಷಧಿ ನನ್ನ ಹತ್ರ ಇಲ್ಲ. ಈಗ ಅದನ್ನ ಏನು ಚಮತ್ಕಾರನೇ ಕಾಪಾಡುತ್ತೆ. ಚಮತ್ಕಾರ ಅನ್ನೋ ಈ ಒಂದು ವರ್ಡ್ ಅನ್ನು ಕೇಳಿ ಆನೆಗೆ ಒಂದು ಜ್ಞಾಪಕ ಬರುತ್ತೆ. ಶಿಕಾರಿ ಅಂಕಲ್, ನಿಮಗೆ ಬೇಕಾದ್ರೆ ಆ ರಹಸ್ಯಮಯ ಗುಹೆಗೆ ಹೋಗಬಹುದು. ಅಲ್ಲಿ ಅಪ್ಪನಿಗೆ ಸರಿ ಮಾಡುವಂತ ಔಷಧಿ ಖಂಡಿತ ಸಿಗುತ್ತೆ. ಹಾ, ಇನ್ನೇನು ಹೇಳ್ತಾ ಇದೀಯ ಚೋಟು? ಹಾ ಬಗೀರ್ ಅಂಕಲ್, ನಾನು ಆ ಗುಹೆ ಒಳಗಡೆ ಒಂದು ದೇವತೆ ಹೋಗೋದನ್ನ ನೋಡಿದೆ. ಆ ದೇವತೆನೇ ನನಗೆ ಹೇಳಿದ್ದು ಅದರೊಳಗಡೆ ಕೇವಲ ಮನುಷ್ಯ ಮಾತ್ರ ಹೋಗೋಕ್ಕಾಗೋದು ಅಂತ. ಮತ್ತೆ ಈ ಗುಹೆ ಒಳಗಡೆ ಸಾಕಷ್ಟು ಚಮತ್ಕಾರಿ ವಸ್ತು, ಹಣ್ಣು ಮತ್ತೆ ಹೂ ಇದೆ. ಅದರಲ್ಲಿ ಎಲ್ಲ ವಾಸಿ ಮಾಡುವ ಶಕ್ತಿ ಇದೆ. ಎಲ್ಲಿದೆ ಆ ಗುಹೆ? ಬೇಗ ಹೇಳು. ಈಗ ಬಗೀರ ಬೇಟೆಗಾರನನ್ನು ತುಂಬಾ ಬೇಗ ಆ ಒಂದು ಗುಹೆಗೆ ಕರ್ಕೊಂಡು ಓಡ್ತಾನೆ. ನಾನು ಒಳಗಡೆ ಹೋಗುವಂತ ಪ್ರಯತ್ನ ಪಡ್ತೀನಿ. ಹಂಗಂತ ಹೇಳಿ ಆ ಬೇಟೆಗಾರ ಮಾಯ ಬಾಗಿಲಿನ ಬಳಿ ಹೋಗ್ತಾನೆ. ತುಂಬಾನೇ ಆರಾಮಾಗಿ ಆ ಬಾಗಿಲು ಒಳಗಡೆ ಹೋಗ್ಬಿಡ್ತಾನೆ. ಬೇಟೆಗಾರ ಆ ಒಳಗಡೆ ಹೋಗ್ತಾನೋ ಇಲ್ವೋ, ಆಗ ಅವನಿಗೆ ಒಂದು ದೇವತೆ ಕಾಣಿಸತ್ತೆ. ನೋಡಿದ್ರಿ, ನೀನು ಮನುಷ್ಯನ ತರ ಕಾಣಿಸ್ತಿದ್ಯಾ. ಸರಿ, ಇಲ್ಲಿ ಯಾಕೆ ಬಂದಿದೀಯಾ? ಒಂದು ಆನೆಗೆ ವಿಷ ಹತ್ತಿದೆ, ಅದು ಯಾವಾಗ ಬೇಕಾದರೂ ಸಾಯ್ಬೋದು. ನನಗೆ ಅದಕ್ಕೋಸ್ಕರ ಔಷಧಿ ಬೇಕು, ಅದರಿಂದ ಆ ವಿಷ ಎಳಿಬೇಕು. ಆಗ ಆ ದೇವತೆ ಮುಂದೆ ಏನೋ ತೋರಿಸಿ ಹೀಗಂತ ಅಂತಾಳೆ. ನಿನ್ನ ಮುಂದೆ ಆ ಒಂದು ಮರ ಇದೆ ಕಾಣಿಸ್ತಿದ್ಯಾ? ಅದ್ರಲ್ಲಿ ನೀಲಿ ಬಣ್ಣದ ಪಪಾಯ ಬಿಟ್ಟಿದೆ. ಅದು ಎಲ್ಲಾ ರೋಗಗಳನ್ನು ದೂರ ಮಾಡೋದಕ್ಕೆ ತುಂಬಾ ಸಹಾಯವಾಗಿರತ್ತೆ. ಅದನ್ನ ಕೇಳಿಸ್ಕೊಂಡು ಬೇಟೆಗಾರ ಬೇಗ ಬೇಗ ಓಡಿ ಹೋಗ್ತಾನೆ. ಆಮೇಲೆ ಆ ಪಪಾಯ ಕಿತ್ಕೋತಾನೆ. ಇನ್ನೊಂದು ಕಡೆ ಎಲ್ಲರೂ ರಾಮು ಆನೆ ಕಡೆನೇ ಇರ್ತಾರೆ. ಆಮೇಲೆ ತುಂಬಾ ಬೇಜಾರಾಗಿ ಕೂತಿರ್ತಾರೆ. ಗೊತ್ತಿಲ್ಲ ಬೇಟೆಗಾರ ಗುಹೆ ಒಳಗಡೆ ಹೋದ್ನೋ ಇಲ್ವೋ ಅಂತ. ಇಲ್ಲಿ ರಾಮು ಆನೆ ಜೀವ ಹೋಗ್ತಾ ಇದೆ. ಆಗ ಬೇಟೆಗಾರ ಬಗೀರ ಜೊತೆಗೆ ನೀಲಿ ಬಣ್ಣದ ಪಪ್ಪಾಯವನ್ನು ಎತ್ಕೊಂಡು ಆ ಗುಹೆ ಒಳಗಡೆ ಬರ್ತಾನೆ. ಅದನ್ನ ನೋಡಿ ಚೋಟು ಆನೆ ತುಂಬಾ ಸಂತೋಷ ಪಡುತ್ತೆ. ಅರೆ ಅಂಕಲ್, ನೀವು ಬಂದ್ರಾ? ತಗೋ ರಾಮು ಆನೆ, ಈ ಪಪಾಯನ ತಿನ್ನು, ನೀನ್ ಸರಿ ಹೋಗ್ತೀಯಾ? ರಾಮು ಆನೆ ಆ ಪಪ್ಪಾಯವನ್ನು ತಿಂದ ನಂತರ ಸ್ವಲ್ಪತ್ತಲ್ಲೇ ಅವನಿಗೆ ಎಲ್ಲಾನು ಸರಿ ಹೋಗ್ಬಿಡುತ್ತೆ. ಸಂತೋಷವಾಗಿ ಅವನು ಎದ್ದು ನಿಂತ್ಕೋತಾನೆ. ಅರೆ ವಾ, ನಿಮ್ಗೆ ತುಂಬಾ ಧನ್ಯವಾದ ಬೇಟೆಗಾರ ಅಂಕಲ್. ಆದ್ರೆ ಬೇಟೆಗಾರ, ನೀನೀಗ ನಿನ್ನ ಮಗನನ್ನ ಹೆಂಗ್ ನೋಡ್ತೀಯಾ? ನಾನು ಅದನ್ನ ಹೆಂಗೋ ಮಾಡ್ಕೊಳ್ತೀನಿ. ಹಂಗಂತ ಹೇಳಿ ಬೇಟೆಗಾರ 2 ಹೊಳೆಯುವ ವಜ್ರವನ್ನು ಆಚೆ ತೆಗಿತಾನೆ. ಅರೇ, ಈ ವಜ್ರ ನಿನ್ನ ಹತ್ರ ಹೆಂಗ್ ಬಂತು? ನಾನು ನಿನ್ನ ಪ್ರಾಣ ಕಾಪಾಡೋದಕ್ಕೆ ಗುಹೆ ಒಳಗಡೆ ಹೋಗಿದ್ದೆ. ಯಾವ ಮರದಿಂದ ನಾನು ಈ ಪಪ್ಪಾಯ ಉದುರಿಸಿದ್ದೆ, ಅಲ್ಲೇ ದೂರದಲ್ಲಿ ನನಗೆ ಹೊಳಿತಾರೋ ಈ ವಜ್ರ ಸಿಕ್ತು. ನಾನು ಇದನ್ನ ಎತ್ಕೊಂಡೆ. ಅದನ್ ಕೇಳಿಸ್ಕೊಂಡು ಎಲ್ಲಾ ಜಂತುಗಳು ತುಂಬಾ ಸಂತೋಷ ಪಡ್ತವೆ. ಹೋಗು ಬೇಟೆಗಾರ, ನೀ ನನ್ನ ಪ್ರಾಣ ಕಾಪಾಡ್ದೆ. ಭಗವಂತ ನಿನ್ನ ಮಗನ ಪ್ರಾಣವನ್ನ ಕಾಪಾಡ್ತಾನೆ. ಬೇಟೆಗಾರ ಈಗ ಸಂತೋಷದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ರಾಮು ಆನೆ ಚೋಟು ಆನೆನ ಹೋಗಿ ಅಪ್ಕೋತಾನೆ. ಆಮೇಲೆ ಚೋಟು ಆನೆಗೆ ತುಂಬಾನೇ ಸಂತೋಷ ಆಗತ್ತೆ.